ಹಾಯ್ ಹಲೋ ನಮಸ್ಕಾರ ಕನಸಲೋಗಿ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನಗೆ ಕೆಲವೊಬ್ಬರು ಸಿಲ್ವರ್ ಜ್ಯುವೆಲರಿನ ಆರ್ಡರ್ ಕೊಟ್ಟಿದ್ದರು. ಸರಿ ಅಂಥೇಳಿ ಅದನ್ನು ಮಾಡಿಸ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಇದೆ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಯಾರಿಗೆ ಆಗಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಯಾವ ರೀತಿ ಇದೆ ಏನು, ಯಾವ ರೀತಿ ಮಾಡಿಸಿದ್ದೀರಾ ಅನ್ನೋದು. ಸೊ ಇಷ್ಟು ಜ್ಯುವೆಲರೀಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಮೊದಲನೇದು ಇದು ಬೇಡ, ಇನ್ನೂ ಒಂದು ತೋರಿಸ್ತೀನಿ ಸಿಂಪಲ್ನಿಂದ, ಆಮೇಲೆ ಗ್ರ್ಯಾಂಡ್ಗೆ ಹೋಗೋಣ. ಓಕೆನಾ? ಸೊ ಮೊದಲನೇದು ಈ ಒಂದು ಜ್ಯುವೆಲರೀಸ್ನ ನನ್ನ ತಂಗಿನೇ ಆರ್ಡರ್ ಕೊಟ್ಟಿದ್ಲು. ಸೊ ಅವಳಿಗೆ ಅಂತ ಹೇಳಿ ಮಾಡಿಸಿರೋ ಅಂಥದ್ದು ನೋಡಿ ಈ ರೀತಿ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ರೌಂಡ್ ಇದರಲ್ಲಿ ನಾನು ಮಾಡಿಸಿರೋ ಅಂಥದ್ದು. ಇದಕ್ಕೇನು ತುಂಬ ಏನೂ ಖರ್ಚಾಗಲ್ಲ ಫ್ರೆಂಡ್ಸ್. ಒಂದು ನಿಮಗೆ 4,000 to 5,000 ರೂಪಾಯಿ ಒಳಗಡೆ ಆಗತ್ತೆ. ಡಿಪೆಂಡ್ಸ್ ನೀವು ಏನು ಮಣಿ ಹಾಕಿಸ್ತೀರಾ ಅನ್ನೋದ್ರ ಮೇಲೆ. ಸೊ ಇದೂ ಅಷ್ಟೇ, ಪೆಂಡೆಂಟ್ ಬಂದು 3,000 rupees ಆಗತ್ತೆ. ಈ ಪೆಂಡೆಂಟು ತುಂಬಾ ಚೆನ್ನಾಗಿದೆ, ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ನೀಟಾಗಿ ಗೊತ್ತಾಗ್ತಿದೆಯಾ? ಸೊ ತುಂಬಾ ಚೆನ್ನಾಗಿದೆ, ಆ್ಯಂಟಿಕ್ ಫಿನಿಶಿಂಗ್ ಇರೋ ಅಂಥ ಜ್ಯುವೆಲರಿ ಆಗಿರತ್ತೆ. ಅದಕ್ಕೆ ಈ ಥರ ನಾನು ಏನು ಅವಳ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಹಾಕ್ಸಿರೋ ಅಂಥ ಮಣಿ ಇದು. ಸೊ ತುಂಬಾ ಚೆನ್ನಾಗಿದೆ, ಹಾಕೊಂಡಾಗಂತೂ ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿ ರಿಚಾಗಿ ಕಾಣಿಸುತ್ತೆ. ಸೊ ಒಂದು ಸೆಕೆಂಡ್ ನಾನು ಜಸ್ಟ್ ಹಾಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಕೊಡ್ಬೋದು. ಸೊ ನೋಡಿ ಇದೇನು ತಿರ್ಬಾಕೊಳ್ಳಲ್ಲ ಫ್ರೆಂಡ್ಸ್, ಬಟ್ ಹಾಕೋಬೇಕಾದ್ರೆ ಒಂದ್ಸಲ ನೀಟಾಗಿ ಹಾಕೋಬಿಟ್ರೆ ನೀಟಾಗಿ ಕೂತಿರುತ್ತೆ. ಸೊ ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಅದರಲ್ಲೂ ಈ ಒಂದು ಜ್ಯುವೆಲರಿನ ಸ್ಯಾರಿ ಮೇಲೆ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ರಿಚಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಮ್ಯಾಚಿಂಗ್ ಆಗಿ ಇಯರಿಂಗೂ ಸಹ ತರಿಸಿದ್ದಾಳೆ. ಒಂದು ಸೆಕೆಂಡ್ ನಾನು ತೋರಿಸ್ತೀನಿ. ಮ್ಯಾಚಿಂಗ್ ಅಂತ ಅಂದರೆ ಇದನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕೋಬೋದು. ಸೊ ಜಸ್ಟ್ ನಾನಿವಾಗ ನಿಮಗೆ ತೋರಿಸ್ತೀನಿ. ನಾವು ಇದನ್ನು ಹಾಕಿಟ್ಬಿಟ್ಟಿದ್ದಾಳೆ, ತಿರ್ಪಾನೂ ಸಹ ಹಾಕಿಟ್ಟಿದ್ದಾಳೆ. ಅಂದರೆ ಏನದು ಸ್ಟಡ್ ಬರುತ್ತಲ್ಲ ಬ್ಯಾಕ್ ಸೈಡ್ಗೆ, ಅದನ್ನು ಹಾಕಿಟ್ಟಿದ್ದಾಳೆ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ಲಕ್ಷ್ಮೀ ಕಾಸಂದು ಇಯರಿಂಗು. ಸೊ ಈ ಒಂದು ಇಯರಿಂಗ್ ಬಂದು ನಿಮಗೆ 3,500ಗೆ ಈ ಒಂದು ಇಯರಿಂಗ್ ಸಿಗುತ್ತೆ. ಸೊ ನಿಮಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಆರ್ಡರ್ ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಗ್ರ್ಯಾಂಡಾಗಂತೂ ಇದೆ, ನಿಜವಾಗ್ಲೂ ಇದು ರಿಯಲ್ ಗೋಲ್ಡ್ ಅನ್ನೋ ಥರನೇ ಇದೆ ನೋಡಿ. ಇದಕ್ಕೂ ಅದಕ್ಕೂ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಒಂದು ಇಯರಿಂಗು. ಸೊ ನಿಮಗೇನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಇದೂ ಸಹ ತಿರುಪಿದೆ. ಎಲ್ಲ ಒಂದು ಜ್ಯುವೆಲರೀಸ್ ಮೇಲೂ 92.5 ಅನ್ನೋ ಒಂದು ಆಲ್ ಮಾರ್ಕ್ ಇರುತ್ತೆ, ಅಂದರೆ ಮಾರ್ಕ್ ಇರುತ್ತೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೀವು ತೊಗೋಬೋದು. ಯಾವುದೇ ಥರ ನಾರ್ಮಲ್ ಇದರಲ್ಲಿ ಮಾಡಿಸಿರೋ ಅಂಥದ್ದಲ್ಲ. ಸೊ ಯಾವುದೋ ಏನೋ ಅಂತ ನೀವು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಸಿಲ್ವರ್ ಜ್ಯುವೆಲರಿನೂ 92.5 ಅನ್ನೋ ಆಲ್ ಮಾರ್ಕ್ ಅನ್ನೋದು ಇದ್ದೇ ಇರುತ್ತೆ, ಪ್ಯೂರಿಟಿನ ತಿಳಿಸುತ್ತೆ. ಸೊ ಈ ಒಂದು ಇಯರಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಇಲ್ಲೊಂದಿದೆ. ಸೊ ಎರಡನ್ನೂ ತೋರಿಸ್ತೀನಿ. ಏನು ಒಂದೇ ತೋರಿಸ್ತಿದ್ದೀರಾ, ಇನ್ನೂ ಒಂದಿಲ್ಲಿ ಅಂತ ನೀವು ಕೇಳ್ಬೋದು. ಸೊ ಎರಡೂ ಒಟ್ಟಿಗೆ ತೋರಿಸ್ತೀನಿ ನೋಡಿ. ಎಷ್ಟು ಗ್ರ್ಯಾಂಡಾಗಿ ಅನಿಸ್ತಿದೆ ಅಲ್ವಾ? ತುಂಬಾ ಗ್ರ್ಯಾಂಡಾಗಿ ಅನಿಸುತ್ತೆ, ತುಂಬಾ ರಿಚ್ ಲುಕ್ ಕೊಡುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಆರ್ಡರ್ ಕೊಡ್ಬೋದು. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಅಂದರೆ ಈ ಥರ ಇದೆ. ಸೊ ಫೈನಲ್ ಆಗಿ ನಿಮಗೆ ಹತ್ತಿರದಿಂದ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಸೊ ಈ ಒಂದು 2 ಜ್ಯುವೆಲರಿ ನನ್ನ ತಂಗಿ ತರಿಸ್ಕೊಂಡಿರೋ ಅಂಥದ್ದು.
ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಇದು ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ನಾನು ಇದನ್ನು ಆಲ್ರೆಡಿ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ಇವತ್ತಿಂದಲ್ಲ ಆ್ಯಕ್ಚುಲಿ ಸ್ಯಾಟರ್ಡೇ ಲಾಗಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ನಾನು ನನ್ನ ತಂಗಿ ಇಬ್ಬರೂ ವೇರ್ ಮಾಡಿರೋ ಅಂಥ ಜ್ಯುವೆಲರೀಸ್ನ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಒನ್ ಜ್ಯುವೆಲರೀಸ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಜ್ಯುವೆಲರಿ ಯಾವುದು ಅಂತ ಹೇಳಿದ್ರೆ, ನಿಜವಾಗ್ಲೂ ಇದು ನೀವು ನೋಡಿದ್ರೆ ಶಾಕ್ ಆಗ್ತೀರಾ, ಏನು ಈ ಥರ ಇದು ಮಾಡಿಸಿದ್ದೀರಾ ಅನ್ನೋದು ಸಹ ನಿಮ್ಮ ಮೈಂಡಲ್ಲಿ ಬರ್ಬೋದು. ಸೊ ಮೊದಲಿಗೆ ತೋರಿಸ್ಬಿಡ್ತೀನಿ ನೋಡಿ, ಈ ರೀತಿ ಇದೆ. ಸೊ ಇದು ಬಂದು ಫ್ರೆಂಡ್ಸ್ ಆ್ಯಕ್ಚುಲಿ ಈ ಒಂದು ಮೇಲ್ಗಡೆ ಏನು ಪರ್ಲ್ ಇದೆ ಅದನ್ನೆಲ್ಲ ಒರಿಜಿನಲ್ ಪರ್ಲು, ಇದೆಲ್ಲ ಯಾವುದಿದೆ ಇದು ಆರ್ಟಿಫಿಷಿಯಲ್ಲು, ಇದೂ ಅಷ್ಟೇ ಒರಿಜಿನಲ್ ಪರ್ಲ್ ಆಗಿರುತ್ತೆ. ಸೊ ನನ್ನ ಹತ್ರ ನಾವು ಮಾಡಿಸ್ಕೊಂಡಿದ್ವಿ ಅಲ್ವಾ ಕೆಲವೊಂದಷ್ಟು ಜ್ಯುವೆಲರೀಸ್ನ, ಅದರಲ್ಲಿ ಮಿಕ್ಕಿರೋ ಅಂಥ ಬೀಡ್ಸ್ಗಳಿವು. ಸೊ ಜಸ್ಟ್ ನಾನು ಇದನ್ನು ಮಾತ್ರ ನಾನು ತೊಗೊಂಡಿದ್ದು. ಸೊ ಯಾವುದೇ ಥರ ಹೊರಗಡೆ ನಾನು ಇದನ್ನು ಪೋಣಿಸಿಲ್ಲ, ನಾನೇ ಮನೇಲಿ ಟ್ರೈ ಮಾಡಿದ್ದು ಯಾವ ರೀತಿ ಬರುತ್ತೆ ಏನು ಅಂತ ನೋಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನೋಡಿ ವೇರ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ, ಬಟ್ ಇಟ್ಸ್ ಓಕೆ ಇರಲಿ. ಬಟ್ ನಮಗೆ ಗುಂಡುಗಳು ಸಿಕ್ಕಿಲ್ಲ, ನಾನು ಕೇಳಿದ ಥರ ಗುಂಡುಗಳು ಸಿಕ್ಕಿಲ್ಲ. ಸಿಕ್ಕಿದಿದ್ರೆ ಈ ಪರ್ಲು ಮತ್ತು ಗುಂಡು ಎರಡನ್ನೂ ಸೇರಿಸಿ ನಾವು ಒಂದು ಶಾರ್ಟ್ ನೆಕ್ಲೆಸ್ ಮಾಡ್ಬೋದಿತ್ತು. ಬಟ್ ನಾವು ಕೇಳಿದ ಥರ ಸಿಕ್ಕಿಲ್ಲ, ಹಾಗಾಗಿ ನಾನು ಈ ಥರ ಇದು ಮಾಡಿದ್ದೀನಿ. ಇದೂ ಅಷ್ಟೇ ನಾನು ತಂಗಿದ್ದೇನೆ ನೋಡಿ. ಈ ಒಂದು ಇದು ಯಾವ ಥರ ಕಾಣಿಸ್ತಿದೆ ಡಿಸೈನು, ತುಂಬಾ ಚೆನ್ನಾಗಿದೆ. ಇದೇ ನಿಮ್ಗೊಂದು 2000 ರುಪೀಸಲ್ಲೆಲ್ಲ ಸಿಕ್ಬಿಡುತ್ತೆ. ಈ ಥರ 2 ಪೆಂಡೆಂಟ್ಗಳೆಲ್ಲ 2000 ರುಪೀಸಲ್ಲೆಲ್ಲ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ನಾನು ಬೇಕಾದ್ರೆ ತರಿಸ್ಕೊಡ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ ಹಾಕ್ಕೊಂಡ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ನೆಕ್ಕಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬಟ್ ಇರಲಿ, ಮಣಿಗಳೆಲ್ಲ ತುಂಬ ಕಾಸ್ಟ್ಲಿ ಇದೆಯಲ್ವಾ, ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಥರ ನಾನು ಜಸ್ಟ್ ಒಂದು ನೆಕ್ಲೆಸ್ನ ಮಾಡಿದ್ದೀನಿ. ಗ್ರೀನ್ ಬೀಡ್ಸ್ದು ಏನಾದರೂ ಇನ್ನೂ ಜಾಸ್ತಿ ಬೀಟ್ ಇತ್ತು ಅಂದಿದ್ದರೆ ನಾನು ಗ್ರೀನೇ ಹಾಕ್ಬಿಡ್ತಿದ್ದೆ, ಇಲ್ಲಾಂದರೆ ರೆಡ್ ಇತ್ತು ಅಂದರೆ ರೆಡ್ಡೇ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗ್ರೀನ್ ತೆಗೆದ್ಬಿಟ್ಟು ರೆಡ್ ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ಓಕೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಬೇಕಾದ್ರೆ ಹೇರ್ ಆಕ್ಸಸರೀಸ್ ಆಗೂ ಸಹ ನಾವು ಯೂಸ್ ಮಾಡ್ಬೋದು ಈ ರೀತಿ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿ ಈ ರೀತಿ ಎಲ್ಲ ಹಾಕ್ಕೊಳ್ತಾರಲ್ವ, ಹೇರ್ಗೆ ಬ್ಯಾಕ್ ಸೈಡ್ ಹಾಕೋಬೋದು, ಇಲ್ಲ ಅಂದರೆ ನಮ್ಗೆ ನೆಕ್ಕಿಗೆ ಬೇಕು ಅಂದರೆ ಈ ಥರ ಹುಕ್ಕನ್ನು ಅಟ್ಯಾಚ್ ಮಾಡಿ ಹಾಕೋಬೋದು ಇದನ್ನು. ಸೊ ಇದೊಂದನ್ನು ನಾನೇ ಮನೇಲಿ ಪೋಣಿಸಿರೋ ಅಂಥದ್ದು, ಯಾವುದೇ ಥರ ಹೊರಗಡೆ ನಾನು ಪೋಣಿಸಿಲ್ಲ. ಇದು ಮಾತ್ರ ಬೇಕು ಅಂತ ಹೇಳಿದ್ಲು. ಅವಳು ಬರೋ ದಿನ ಈ ಪರ್ಲ್ನ ತೊಗೊಂಬಂದು, ನಾನು ಇದನ್ನೆಲ್ಲ ಜ್ಯುವೆಲರೀಸ್ ತೊಗೊಂಬರಕ್ಕೆ ಹೋದಾಗ ತಂದಿರಲಿಲ್ಲ. ಸರಿ ಅಂಥೇಳಿ ಅದಕ್ಕೆ ಅಂತಲೇ ನಾನೇ ಸುಮ್ಮನೆ ಮನೇಲಿ ಇದನ್ನು ಪೋಣಿಸಿ ಈ ಥರ ರೆಡಿ ಮಾಡಿದ್ದೀನಿ. ಸೊ ಇದೊಂದಾಗಿರುತ್ತೆ ನೆಕ್ಸ್ಟ್ ಒನ್ ಜ್ಯುವೆಲರಿ. ಸೊ ಅದಾದ ನಂತರ ಇನ್ನೂ ಒಂದು ಇಯರಿಂಗ್ನ ನಾನು ತೋರಿಸ್ತೀನಿ. ರಾಮಲೀಲಾ ಇಯರಿಂಗು ತುಂಬಾ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು ಅಂತ ಹೇಳಿ ನನಗೆ ತೊಗೊಂಡಿರೋ ಅಂಥದ್ದು. ಸೊ ನೋಡಿ ಇದನ್ನು ಅಷ್ಟೇ 3.5 ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸೈನ್ ಅಂತೂ ಯೂನಿಕ್ ಆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಕ್ಕದಂದರೆ ರಿಯಲ್ ಗೋಲ್ಡಲ್ಲೇ ಮಾಡಿಸಿದ್ದಾರೆ ಅನ್ನಬೇಕು, ಆ ರೀತಿ ಇದೆ. ಸೊ ನೋಡಿ ಈ ಥರ ಇಯರಿಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಯರಿಂಗ್ ವೇರ್ ಮಾಡಿದಾಗ. ಆ್ಯಕ್ಚುಲಿ ನಾನು ನಮ್ಮ ಮನೆ ದೇವ್ರಿಗೆ ಹೋದಾಗ ಈ ಒಂದು ಇಯರಿಂಗ್ನೇ ವೇರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೆಳಗಡೆ ಇಟ್ಬಿಟ್ಟು ಒಂದ್ಸಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ಸಹ ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಆರ್ಡರ್ ಕೊಡಿ, ನಾನು ಡೆಫಿನೆಟ್ಲಿ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಓಕೆನಾ? ಸೊ ಈ ಒಂದು ಡಿಸೈನ್ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೂ ಒಂದು ಇಯರಿಂಗ್ನು ಸಹ ನೋಡ್ಕೊಂಡು ಬಂದ್ರಿ. ಇವಾಗ ಮೇಯ್ನ್ ಜ್ಯುವೆಲರಿಗೆ ಬರ್ತೀನಿ. ಸೊ ಇದೂ ಅಷ್ಟೇ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಅವರೂ ಸಹ ನನಗಿದ್ದೇ ಇದರಲ್ಲಿ ಬೇಕು ಅಂತ ಹೇಳಿ ಮಾಡಿಸಿಸ್ಕೊಂಡಿದ್ದು. ಇವಾಗ ಹೆಂಗೆ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆಯೋ ಅದೇ ರೀತಿ ಈ ಒಂದು ಬೆಳ್ಳಿ ಹಾರಗಳದ್ದು ಅಷ್ಟೇ ಕಾಸ್ಟ್ಲಿ ಆಗ್ತಾಯಿದೆ ರೇಟು. ಅಂದರೆ ಡಿಪೆಂಡ್ಸ್, ಇವಾಗ ನಾವು ಏನು ವೆಯ್ಟಲ್ಲಿ ತೊಗೊಳ್ತೀವಿ ಮತ್ತು ಈ ಮಣಿಗಳು ಇದೆಲ್ಲನೂ ತುಂಬಾ ಕಾಸ್ಟ್ಲಿ ಆಗ್ತಾಯಿದೆ. ಸೊ ನಮಗೆ ಪರ್ಮನೆಂಟಾಗಿ ಮಾಡಿಸ್ಕೊಳ್ಳೋದಲ್ವ, ಒನ್ ಟೈಮ್ ಮಾಡಿಸ್ಕೊಳ್ಳೋದು ಯಾಕೆ ಆ ಥರ ಈ ಥರದ್ದು ಅಂದರೆ ಮಾಡಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು
ಚೆನ್ನಾಗಿರೋದ್ರಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋವಂಥದ್ದು. ತುಂಬಾ ರಿಚ್ ಆಗಿದೆ, ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೇ ಒಂದು ಹಾರ. ಸೊ ಸಕ್ಕತ್ತಾದರೆ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರದ್ದು ಫುಲ್ ಕಾಸ್ಟ್ ಬಂದು 15,250 ರುಪೀಸ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಆರ್ಡರ್ ಕೊಡ್ಬೋದು. ಸೊ ನೋಡಿ, ಈ ರೀತಿ ಇದೆ ಈ ಒಂದು ಡಿಸೈನು. ಸೊ ಇದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಮಣಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಮಣಿಗಳನ್ನ ಚಾಯ್ಸ್ ಮಾಡ್ಕೋಬೋದು. ರೆಡ್, ಗ್ರೀನ್, ಮೆರೂನ್, ಪರ್ಪಲ್, ಬ್ಲೂ, ಈ ಥರ ಎಲ್ಲ ಥರನೂ ಮಣಿಗಳು ಸಿಗುತ್ತೆ. ಸೊ ಅವ್ರಿಗೆ ಈ ಥರ ಹಾಫ್ ಗೋಲ್ಡ್ ಪರ್ಲ್ ಬೇಕಾಗಿತ್ತಂತೆ. ಸರಿ ಅಂತ ಹೇಳಿ ಅದನ್ನು ಮಾಡಿಸ್ಕೊಬಂದು ಕೊಟ್ಟಿದ್ದೀನಿ. ಸೊ ನೋಡಿ, ಈ ಥರ ಕಾಸ್ ಥರ ಲಕ್ಷ್ಮಿ ಮತ್ತು ಕಾಸ್ ಥರನೇ ಹ್ಯಾಂಟಿಕ್ ಫಿನಿಶಿಂಗ್ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಯೂನಿಕ್ಕಾಗಿ ಕಾಣಿಸ್ತಿದೆ. ಸೊ ಇದೂ ಅಷ್ಟೇ, ಸೆಂಟರ್ ಕಾಸ್ ನೋಡಿ ತುಂಬಾ ಚೆನ್ನಾಗಿದೆ. ಮತ್ತು ಇದೊಂದು ಇನ್ನೂ 2 ಕಾಸಾಗಿರುತ್ತೆ. ಅದಾದಮೇಲೆ ಪೆಂಡೆಂಟ್ ಡೀಟೇಲ್ ತೋರಿಸ್ತೀನಿ ನೋಡಿ. ಸೊ ಪೆಂಡೆಂಟು ಇಲ್ಲಿ ಕೆಳಗಡೆ ನಾನು ನೋಡಿದಾಗ ಇಲ್ಲಿ ಮರೂನ್ ಕಲರ್ ಏನೋ ಅನಿಸುತ್ತೆ, ಮೆರೂನ್ ಕಲರ್ದು ಈ ಥರ ಬೀಡ್ಸ್ಗಳಿತ್ತು. ಸೊ ಪರ್ಲ್ಗೆ ಮ್ಯಾಚ್ ಆಗೋಲ್ಲ ಅಂತ ಹೇಳಿಬಿಟ್ಟು ಸೊ ಪರ್ಲ್ದೇ ಹಾಕಿ ಅಂತ ಹೇಳ್ಬಿಟ್ಟು ನಾನು ಹಾಕ್ಸ್ಕೊಂಡಿರೋವಂಥದ್ದು. ಎಷ್ಟು ಫಿನಿಶಿಂಗ್ ಇದೆ ಅಂದರೆ ಸೀರಿಯಸ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ, ನೀವು ನೋಡ್ತಿರ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಡೆಫಿನೆಟ್ಲಿ ಆರ್ಡರ್ ಕೊಡ್ಬೋದು. ಇಲ್ಲ ಇದೇ ಥರನೇ ಬೇಕು ನನಗೆ ಅಂತ ಅಂದ್ರೂ ಸಹ ನಾನು ಹೇಳಿ ನಾನು ಮಾಡಿಸಿ ಕೊಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಈ ಒಂದು ಡ್ರೆಸ್ ಮೇಲೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ, ತುಂಬಾ ರಿಚ್ ಲುಕ್ ಕಾಣಿಸುತ್ತೆ, ತುಂಬಾ ಯೂನಿಕಾಗಿ ಕಾಣಿಸುತ್ತೆ. ಅದರಲ್ಲೂ ಸ್ಯಾರಿ ಮೇಲೆ ಹಾಕೊಂಬಿಟ್ರಂತೂ ಇನ್ನೂ ಹೇಳೋಂಗೆ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ನೀವು ಸಹ ಬೈ ಮಾಡಿ. ಸೊ ನೋಡಿ, ಇದ್ರ ಮೇಲಂತೂ ಸಖತ್ತಾಗಿರುತ್ತೆ, ಅದರಲ್ಲೂ ಸೀರೆ ಮೇಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಹಾಗೇ ನಾನು ಟೀ ಶರ್ಟ್ ಇದ್ರ ಮೇಲೆ ಹಾಕ್ಕೊಂಡಿರೋ ಅಂಥದ್ದು. ಸೊ ಗೊತ್ತಾಗ್ತಿದೆಯಾ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ? ಒಂದು ಸೆಕೆಂಡ್ ನಾನು ತೋರಿಸ್ತೀನಿ. ಸೊ ನೋಡಿ ಯಾವ ರೀತಿ ರಿಚ್ಚಾಗಿ ಕಾಣಿಸ್ತಿದೆ ಅಂತ. ಇದೊಂದು ಇದ್ಬಿಟ್ಟು ಇಯರಿಂಗ್ ಒಂದು ಹಾಕ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಕ್ಕತ್ತಂದರೆ ಸಖತ್ ಇಷ್ಟ ಆಯಿತು. ಸೊ ನಿಮ್ಗೆ ಏನು ಅನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಸೊ ಬನ್ನಿ, ಇದನ್ನು ಡೀಟೇಲಾಗಿ ಹತ್ರದಿಂದ ನಿಮಗೆ ತೋರಿಸ್ತೀನಿ. ಸೊ ಕೆಳಗಡೆ ಇಟ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ತೋರಿಸ್ತೀನಿ, ಯಾಕಂದರೆ ಡೀಟೇಲಾಗಿ ತೋರಿಸಿ ಮೇಡಮ್ ಅಂತಲೂ ಸಹ ಕೆಲವೊಂದು ಸಲ ಹೇಳಿರ್ತೀರ. ಸೊ ಹಾಗಾಗಿ ಇವಾಗ ಇನ್ನೂ ನೀಟಾಗಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕೆಳಗಡೆ ಎಲ್ಲ ಒಟ್ಟಿಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಇಟ್ಟು ನಾನು ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ಹಾಗಾದರೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಾಗಿ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಕಲರ್ ವೇರಿಯೇಷನ್ ಆಗ್ತಿದೆ, ಏನಕ್ಕೆ ಅಂದರೆ ಸ್ವಲ್ಪ ಲೈಟ್ ಆ್ಯಂಡ್ ಬೆಳಕು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೋಡಿ ಈ ರೀತಿ ಇದೆ. ಹತ್ತಿರದಿಂದ ಡಿಸೈನ್ ನೋಡ್ತಿರ್ಬೋದು ಅಲ್ವ ನೀವು. ಸೊ ಇದು ಹಾಫ್ ಪರ್ಲ್ ಗೋಲ್ಡ್ ಆಗಿರುತ್ತೆ, ಯಾವುದೇ ಥರ ಇದ್ರದ್ದು ಗೋಲ್ಡ್ ಅಲ್ಲ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ನೆಕ್ಲೆಸ್ನ ನಾನೇ ಮಾಡಿದ್ದು ಅಂತ ಹೇಳಿದ್ನಲ್ವ. ಇವಾಗ ನೋಡಿ ಇದರದ್ದು ಡೀಟೇಲ್ ನೀಟಾಗಿ ಗೊತ್ತಾಗ್ತಿದೆ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಕಲರ್ ಸ್ವಲ್ಪ ಗಿಜಿ ಬಿಜಿ ಅನಿಸ್ತಿದೆ, ಅದು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಇಯರಿಂಗ್ ನೋಡಿ, ಇಯರಿಂಗ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ರಿಯಲ್ ಗೋಲ್ಡೇ ಇರಬೇಕು ಅನ್ನೋ ಥರನೇ ಇದೆ. ಸೊ ತುಂಬಾ ಚೆನ್ನಾಗಿದೆ. ಅದಾದ ನಂತರ ಈ ಒಂದು ಲಾಸ್ಟ್ ಸರ ನೋಡಿ ಈ ರೀತಿ ಇದೆ. ಸೊ ಎಲ್ಲ ಓವರಾಲ್ ಆಗಿ ತೋರಿಸ್ತೀನಿ ಅಂತ ಅಂದರೆ ಈ ರೀತಿ ಕಾಣಿಸುತ್ತೆ. ಸೊ ನಿಮಗೆ ಯಾವುದಾದ್ರೂ ಇಷ್ಟ ಆಗಿತ್ತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಆರ್ಡರ್ ಮಾಡ್ಕೋಬೋದು. ಸೊ ನೋಡಿದ್ರಿ ಅಲ್ವಾ, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.